ನಿನ್ನೆ ಪಹಲ್ಗಾಮ್ದಲ್ಲಿ ನಡೆದಂಥ ಘಟನೆ ಇದು ಅತ್ಯಂತ ಇತ್ತೀಚಿನ ವರ್ಷಗಳಲ್ಲಿ ಭಾಳ ದೊಡ್ಡ ಪ್ರಮಾಣದ ದುರ್ಘಟನೆ ನಡೆದಿದೆ. ಇದು ಈಗಾಗಲೇ ದೇಶದ ಜನ, ನಾಗರಿಕ ಬಂಧುಗಳು, ಪ್ರಧಾನಮಂತ್ರಿಗಳಾದಿಯಾಗಿ ಅತ್ಯಂತ ತೀವ್ರವಾಗಿ ಖಂಡಿಸಿದ್ದಾರೆ. ವಿಶೇಷವಾಗಿ 2019ರಿಂದ ಇನ್ನು ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಅಭಿವೃದ್ಧಿ ಕಾರ್ಯಗಳು, ಅದರ ಜೊತೆಗೆ ಅದೊಂದು ಭಾರತದ ಮುಕುಟ ಮತ್ತು ನೈಸರ್ಗಿಕವಾಗಿ ಏನು ಭಾಳಷ್ಟು ಜನ ಸ್ವಿಟ್ಜರ್ಲ್ಯಾಂಡಿಗೆ ಹೋಗ್ತಾರೆ, ಆ ಸ್ವಿಟ್ಜರ್ಲ್ಯಾಂಡ್ಗಿಂತನೂ ಚೆನ್ನಾಗಿದೆ ಅನ್ನುವಂಥ ಭಾವನೆ ಜನರಲ್ಲಿತ್ತು. ಅದರಲ್ಲಿ ಅಶಾಂತಿಯ ಕಾರಣದಿಂದ ಹೋಗ್ತಾ ಇರಲಿಲ್ಲ. ಆದರೆ 2019ರ ನಂತರ ಅಲ್ಲಿನ ಒಟ್ಟಾರೆ ಡೆವಲಪ್ಮೆಂಟು ಮತ್ತು ಅಲ್ಲಿನ ಮೇನ್ ಎಕಾನಮಿ ಇರೋದೇ ಟೂರಿಸಮ್ನಿಂದ ಭಾರಿ ದೊಡ್ಡ ಪ್ರಮಾಣದಲ್ಲಿ ಟೂರಿಸ್ಟ್ಗಳು ಹೋಗೋಕ್ಕೆ ಶುರು ಮಾಡಿದರು. ಮತ್ತು ಇಲೆಕ್ಷನ್ಗಳು ಸಹಿತ ಅತ್ಯಂತ ಶಾಂತ ರೀತಿಯಿಂದ ನಡೆದು, ಲೋಕಲ್ ಬಾಡೀಸ್ ಎಲೆಕ್ಷನ್ ಇರ್ಬೋದು, ಲೋಕಸಭೆ ವಿಧಾನಸಭೆ ಚುನಾವಣೆಗಳು ಅತ್ಯಂತ ಶಾಂತ ರೀತಿಯಿಂದ ನಡೆದದ್ದು. ಹೀಗಾಗಿ ಜನರ ವಿಶ್ವಾಸನೂ ಭಾಳ ಚೆನ್ನಾಗಿ ಮೂಡಿತ್ತು. ಹಾಗಾಗಿ ಭಾರಿ ದೊಡ್ಡ ಪ್ರಮಾಣದಲ್ಲಿ ಟೂರಿಸ್ಟ್ಗಳು ಹೋಗ್ತಾಯಿದ್ರು. ಸೊ ಇದನ್ನೆಲ್ಲ ಡಿಸ್ಟರ್ಬ್ ಮಾಡಬೇಕು ಅಂತ ಹೇಳಿ ನಿನ್ನೆ ಒಂದು ಭಾಳ ದೊಡ್ಡ ಅಟ್ಯಾಕ್ ಮಾಡಿದ್ದಾರೆ. ಹಾಗಾಗಿ ಅದರ ಬಗ್ಗೆ ಸನ್ಮಾನ್ಯ ಪ್ರಧಾನಮಂತ್ರಿಗಳು, ಗೃಹ ಮಂತ್ರಿಗಳು ಅಲ್ಲೇ ಹೋಗಿದ್ದಾರೆ. ನಾನು ಅವ್ರ ಜೊತೆಗೆ ಸಂಪರ್ಕದಲ್ಲಿ ಇದ್ದೇನೆ. ಕರ್ನಾಟಕದಿಂದ 3 ಜನ ಈಗ ಮೃತರಾಗಿದ್ದಾರೆ. ಅವ್ರ ಹೆಸರು ಎಲ್ಲ ನಿಮ್ಗೆ ಗೊತ್ತಿದೆ. ಹೀಗಾಗಿ ನಾನು ಮತ್ತು 2 ಗಾಯಗೊಂಡಿದ್ದಾರೆ, ಇಂಜರ್ಡ್ ಆಗಿದ್ದಾರೆ. ಭರತ್ ಭೂಷಣ್ ಅವರು, ಮಂಜುನಾಥ್ ರಾವ್ ಅವರು, ಮಧುಸೂದನ್ ಅವರು, ಇವರೆಲ್ಲರೂ ಮೃತರಾಗಿದ್ದಾರೆ. ಇನ್ನಿಬ್ಬರು ಗಾಯಗೊಂಡಿದ್ದಾರೆ. ಮತ್ತು ಅಲ್ಲಿರುವ ಈ ಮೃತರ ಸಂಬಂಧಿಕರು ಮತ್ತು ಮೃತರ ಪಾರ್ಥಿವ ಶರೀರವನ್ನು ಕರ್ನಾಟಕಕ್ಕೆ ಸಂಬಂಧಿಸಿದ ಅಧಿಕಾರಿಗಳು, ಲೆಫ್ಟಿನೆಂಟ್ ಗವರ್ನರ್ ಆಫೀಸು, ಅಲ್ಲಿನ ಸರ್ಕಾರದ ಮಂತ್ರಿಗಳು, ಯಾರು ನಮ್ಮ ವಿಭಾಗದ ಮಂತ್ರಿಗಳಿದ್ದಾರೆ ಅವರು ಮತ್ತು ಗೃಹ ಮಂತ್ರಿಗಳ ಜೊತೆಗೆ ನಾವು ಸಂಪರ್ಕದಲ್ಲಿದ್ದು ಕೋಆರ್ಡಿನೇಷನನ್ನು ಮಾಡಿದ್ದೆವು. ಇವತ್ತು ನಾಳೆ ಎಲ್ಲವೂ ಅವರವರ ಸ್ವಸ್ಥಳಗಳಿಗೆ ಅವರು ತಲುಪ್ತಾ ಇದ್ದಾರೆ. ಮತ್ತು ನಿನ್ನೆ ರಾತ್ರಿಯೇ ನಾನು ಸನ್ಮಾನ್ಯ ರಾಮಮೋಹನ್ ನಾಯ್ಡು ಅವ್ರ ಜೊತೆಗೂ ಮಾತನಾಡಿ, ಅವರು ಕೂಡ ಅಲರ್ಟಾಗೇ ಇದ್ದರು. ನಾನು ಮಾತಾಡಿದ ಮೇಲೆ ಮಾಡಿದ್ದಾರೆ ಅಂತ ನಾನು ಕ್ಲೇಮ್ ಮಾಡ್ತಾಯಿಲ್ಲ. ರಾತ್ರಿ ಆದರೂ ಕರ್ನಾಟಕದಿಂದ 2-3 ಫೋನುಗಳು ಬಂದು, ಅನೇಕರು ಅಲ್ಲಿ ಇದ್ದಾರೆ ಟೂರಿಸ್ಟಾಗಿ ಹೋದವರು, ಅವರು ತಕ್ಷಣ ಬರಬೇಕಂತಿದ್ದಾರೆ. ಆದ್ದರಿಂದ ಹೆಚ್ಚಿನ ಫ್ಲೈಟ್ಗಳನ್ನು ಅರೇಂಜ್ಮೆಂಟ್ ಮಾಡಬೇಕಂತ ರಿಕ್ವೆಸ್ಟ್ ಮಾಡಿದರು. ನಾನು ನಿನ್ನೆ ರಾತ್ರಿ ಸುಮಾರು 11:15 ಹೊತ್ತಿಗೆ ರಾಮಮೋಹನ್ ನಾಯ್ಡು ಅವ್ರ ಜೊತೆಗೆ ಮಾತನಾಡಿ ಫ್ಲೈಟ್ಗಳನ್ನು ಅರೇಂಜ್ಮೆಂಟ್ ಮಾಡಲಿಕ್ಕೆ ರಿಕ್ವೆಸ್ಟ್ ಮಾಡಿದೆ. ಯಾವುದಾದ್ರೂ 2-3 ಡೆಸ್ಟಿನೇಷನ್ದಲ್ಲಿ, ಪ್ರಮುಖ ಡೆಸ್ಟಿನೇಷನ್ದಲ್ಲಿ ಅವರೀಗ ಸದ್ಯಕ್ಕೆ ಮುಂಬೈ ಮತ್ತು ಡೆಲ್ಲಿಗೆ ಮಾಡಿದ್ದಾರೆ. ಮತ್ತು ಇನ್ನೊಂದು ಕಂಪ್ಲೇಂಟ್ ಬಂತು, TV ಚಾನಲ್ದಿಂದನೇ ಬಂತು, ಪ್ರೈಸ್ ಜಾಸ್ತಿ ಮಾಡಿದ್ದಾರೆ ಅಂತ. ಅದನ್ನು ಆ್ಯಸ್ ಎ ಕನ್ಸ್ಯೂಮರ್ ಅಫೇರ್ಸ್ ಮಿನಿಸ್ಟರ್ ನಮ್ಮ ಇದರಲ್ಲಿ ಅದು ಗಮನಕ್ಕೆ ಬಂತು. ನಾವು ತಕ್ಷಣ ಅದನ್ನು ಸಿವಿಲ್ ಏವಿಯೇಷನ್ ಮಿನಿಸ್ಟರ್ ಅವರಿಗೆ ಅದನ್ನೂ ಕೂಡ ಗಮನಕ್ಕೆ ತೊಗೊಂಬಂದು ಆ ರೀತಿ ಆಗಲಾರದಂತೆ ನಾವು ಕ್ರಮವನ್ನು ಕೈಗೊಳ್ಳಲಿಕ್ಕೆ ವಿನಂತಿ ಮಾಡಿದ್ದು. ಅದರ ಪ್ರಕಾರ ಅವರು ಸೂಕ್ತವಾದಂಥ ಸೂಚನೆಯನ್ನು ಕೊಟ್ಟಿದ್ದಾರೆ ಮತ್ತು ಹೆಚ್ಚಿನ ವಿಮಾನಗಳನ್ನು ಅರೇಂಜ್ಮೆಂಟ್ ಮಾಡಿದ್ದಾರೆ. ಮತ್ತು ಇವರೇನು ಮಾರ್ಟಲ್ ರಿಮೈನ್ಸಿಂಗ್ ಇದೆ, ಅಂದರೆ ಪಾರ್ಥಿವ ಶರೀರವನ್ನು ಅವರವರ ಊರುಗಳವರೆಗೆ ಮುಟ್ಟಿಸುವವರೆಗೆ ಅಲ್ಲಿನ ನಮ್ಮ ಅಧಿಕಾರಿಗಳು ಮತ್ತು ಜಮ್ಮು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಅವರು ಸಂಪೂರ್ಣವಾದಂಥ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ಅವ್ರ ಜೊತೆಗೆ ನಿನ್ನೆ ಸಾಯಂಕಾಲದಿಂದ ನಾವು ಸಂಪರ್ಕದಲ್ಲಿ ಇದ್ದೇವೆ. ಮತ್ತು ನಾನು ಕೂಡ ನಿನ್ನೆ ಸಾಯಂಕಾಲದಿಂದನೇ ವಿಷಯ ಗೊತ್ತಾಗ್ತಾ ಇದ್ದಂಗೆ ಕರ್ನಾಟಕದವರು ಇದ್ದಾರೆ ಅಂತ ತಾವು ಕೂಡ, ನಾನು ಮಾಧ್ಯಮದವರಿಗೂ ನಾನು ಧನ್ಯವಾದ ಹೇಳ್ತೀನಿ. ಕರ್ನಾಟಕದ ಮಾಧ್ಯಮದವರು ತಕ್ಷಣ ಅವ್ರ ಗಮನಕ್ಕೆ ಬಂದಂಥ ಸಂಗತಿಯನ್ನು ನಮ್ಮ ಗಮನಕ್ಕೆ ತೊಗೊಂಬಂದು ಅವರು ಅಲ್ಲಿನ ಪರಿಸ್ಥಿತಿಯನ್ನು ಸತತವಾಗಿ ಕವರ್ ಮಾಡಿ ಜಾಗೃತಿ ನಿರ್ಮಾಣ ಮಾಡುವ ಕೆಲಸ ಮಾಡಿದ್ದಾರೆ. ಹಾಗಾಗಿ ಸಂಪೂರ್ಣವಾಗಿ ಈ ಒಂದು ಘಟನೆಯನ್ನು ಅತ್ಯಂತ ಈ ಆದಂಥ ಸಾವು ನೋವುಗಳನ್ನು ನಾವು ಖಂಡಿಸುವುದರ ಜೊತೆಗೆ
ಈ ಭಯೋತ್ಪಾದನೆಯನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಲಿಕ್ಕೆ ಏನು ಭಾರತ ಸರ್ಕಾರ ನಮ್ಮದೊಂದು ಜೀರೋ ಟಾಲರೆನ್ಸ್ ಅಂತಿದೆ, ಆ ಪಾಲಿಸಿಯಿಂದ ಮತ್ತಷ್ಟು ಗಟ್ಟಿಯಾಗಿ ಮುಂದುವರಿಯುವಂಥ ಸಂಕಲ್ಪವನ್ನು ನಮ್ಮ ಸರ್ಕಾರ ಮೋದಿಯವರ ನೇತೃತ್ವದಲ್ಲಿ ಮಾಡಿದೆ. ಮತ್ತು ಈ ಎಲ್ಲ ಮೃತ ಕುಟುಂಬಗಳಿಗೆ ನಮ್ಮ ಸರ್ಕಾರದ ಪರವಾಗಿ ನಾನು ಅತ್ಯಂತ ದುಃಖದಿಂದ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೀನಿ, ಸಾಂತ್ವನವನ್ನು ಹೇಳ್ತೀನಿ. ಅವ್ರಿಗೆ ಚಿರಶಾಂತಿ ಸಿಗಲಿ ಅನ್ನುವಂಥ ಮಾತನ್ನು ನಾನು ಹೇಳ್ತೀನಿ. ಸರ್, ಈ ದುರ್ಘಟನೆಯ ಹೊಣೆಯನ್ನು ಯಾರು ಎಲ್ಲಿ ಲ್ಯಾಪ್ಸ್ ಆಯ್ತು ನೋಡಿ, ಇದೆಲ್ಲ ಸಂಗತಿಗಳನ್ನು ಗೃಹ ಮಂತ್ರಿ ಅವರು, ಗೃಹ ಮಂತ್ರಾಲಯದವರು ಅಲ್ಲಿ ಸಂಪೂರ್ಣವಾಗಿ ಅಧ್ಯಯನ ನಡೆಸ್ತಾ ಇದ್ದಾರೆ. ಈಗ ಘಟನೆ ಬಗ್ಗೆ ಅಧಿಕೃತ ನಾವು ಕರ್ನಾಟಕದ 3 ಜನ ತೀರ್ಕೊಂಡದ್ದು ಮತ್ತು ಕರ್ನಾಟಕದ ಅನೇಕ ಯಾತ್ರಾರ್ಥಿಗಳಲ್ಲಿದ್ದರಿಂದ ನಾವು ಈ ವಿಷಯವನ್ನು ಕೋಆರ್ಡಿನೇಟ್ ಮಾಡಿ ಉಳಿದಂಥ ಸಂಗತಿಯನ್ನು ಸಮಯ ಕಳೆದಂತೆ ಸರ್ಕಾರ ಮತ್ತು ಗೃಹ ಮಂತ್ರಾಲಯ ಸಂಪೂರ್ಣ ವಿವರವನ್ನು ಕೊಡ್ತದೆ. ಈಗ ಆ ವಿಷಯದ ಬಗ್ಗೆ ನಾನು ಮಾತನಾಡಲಿಕ್ಕೆ ಇಚ್ಛೆಪಡಲ್ಲ. ಸರ್, ಈಗ ಇದುವರೆಗೂ ಕೂಡ ದಾಳಿಗಳಾಗ್ತಾ ಇತ್ತು, ಅಲ್ಲಿರುವಂತಹ ಸ್ಥಳೀಯ ಸಿವಿಲಿಯನ್ಸ್ಗಳ ಮೇಲೆ ಅಟ್ಯಾಕ್ ಆಗ್ತಾ ಇತ್ತು, ಒಬ್ಬರಿಬ್ಬರ ಮೇಲೆ. ಅದು ದೊಡ್ಡ ಮಟ್ಟದಲ್ಲಿ ಸದ್ದಾಗ್ತಿರಲಿಲ್ಲ. ಆದರೆ ಈ ಬಾರಿ ಆಗಿರುವಂಥದ್ದು ಟೂರಿಸ್ಟ್ ಮೇಲೆ, ಪ್ರವಾಸಿಗರನ್ನ ಟಾರ್ಗೆಟ್ ಮಾಡಲಾಗಿದೆ, ಭದ್ರತಾ ಲೋಪ, ಇಂಟೆಲಿಜೆನ್ಸ್ ಫೇಲ್ಯೂರ್ ಅನ್ನೋಂಥದ್ದು ಹೇಳಲಾಗ್ತಿದೆ ಸರ್. ಅಲ್ಲ ನೋಡಿ, ಈಗ ನಾನು ಅದನ್ನೇ ಹೇಳಿದ್ದೇನೆ. ಈಗ ಅದರ ಸಂಪೂರ್ಣವಾದಂಥ ಅಧ್ಯಯನವನ್ನು, ನಮ್ಮ ವಿಮರ್ಶೆಯನ್ನು ನಮ್ಮ ಸರ್ಕಾರ ಸ್ವತಃ ಗೃಹ ಮಂತ್ರಿಗಳು ನಿನ್ನೆ ಸಾಯಂಕಾಲನೇ ಅಲ್ಲಿ ಹೋಗಿದ್ದಾರೆ, ಅವರ ಅಧ್ಯಯನವನ್ನು ಮಾಡ್ತಾ ಇದ್ದಾರೆ. ಅದರ ಓವರಾಲ್ ಕಳೆದ 5-6 ವರ್ಷದಲ್ಲಿ ಟೆರರಿಸ್ಟ್ ಅಟ್ಯಾಕು, ಟೆರರಿಸ್ಟ್ ಘಟನೆಗಳು ಭಾಳಷ್ಟು ಕಮ್ಮಿಯಾಗಿತ್ತು. ಸೊ ಇದರ ಅರ್ಥ ಈಗಾಗಿದ್ದು ನಾವು ಸಮರ್ಥನೆ ಮಾಡ್ತಾ ಇದ್ದೇವೆ ಅಂತಲ್ಲ, ನಾವು ಒಬ್ಬ ವ್ಯಕ್ತಿ ಸತ್ರೂ ಅದು ಭಾರೀ ನೋವು ತರುವಂಥ ವಿಷಯನೇ, ಇದು ಭಾಳ ಸ್ಪಷ್ಟವಾಗಿ ಹೇಳ್ತಾ. ಆದರೆ ಘಟನೆಗಳು ನಡೆದಿದೆ, ಇದರ ಬಗ್ಗೆ ವಿಮರ್ಶೆ ಮತ್ತು ಇದರ ಕಾರಣ ಏನಾಯಿತು, ಇದೆಲ್ಲ ಸಂಗತಿಯನ್ನು ಸಂಬಂಧಿಸಿದ ಮಂತ್ರಾಲಯ ಅರ್ಥಾತ್ ಗೃಹ ಮಂತ್ರಾಲಯ ಮಾಡ್ತಾ ಇದೆ. ಅದಾದ ನಂತರ ಸಂಪೂರ್ಣ ವಿವರವನ್ನು ಶೇರ್ ಮಾಡ್ತಾರೆ. ನಾವು ರಿಹ್ಯಾಬಿಲಿಟೇಷನ್ ಮತ್ತು ಅವರನ್ನು ಕರ್ಕೊಂಬರುವಂಥದ್ದು ಈ ಸಂಗತಿಗಳ ಬಗ್ಗೆ ನಮ್ಮ ರಾಜ್ಯದವರು ಅಲ್ಲಿ ಅನೇಕರಿದ್ದರು. ಅದರಲ್ಲಿ 3 ಜನ ದುರ್ದೈವದಿಂದ ಮೃತರಾಗಿದ್ದಾರೆ, 2 ಗಾಯಗೊಂಡಿದ್ದಾರೆ. ತೀವ್ರವಾಗಿ ಗಾಯ ಆಗಿದೆ, ಅಂದರೆ ಬೆನ್ನೋವಿಗೆ ಇತ್ಯಾದಿ ಆಗಿದೆ, ಸ್ಲಿಪ್ನಿಂದಾಗಿ ಬೆನ್ನೋವು ಇತ್ಯಾದಿ ಆಗಿದೆ ಅನ್ನುವಂಥ ಒಂದು ಬೆನ್ನಿಗೆ ಗಾಯ ಆಗಿದೆ ಅಂತ ಮಾಹಿತಿ ಬಂದಿದೆ. ಐ ಆಮ್ ಓನ್ಲಿ ವರ್ಕಿಂಗ್ ಆನ್ ದ್ಯಾಟ್. ಉಳಿದ ಸಂಗತಿಯನ್ನು ಶೀಘ್ರದಲ್ಲಿ ಎಲ್ಲ ವಿವರಗಳು ಲಭ್ಯ ಆದ ನಂತರ ನಿಮ್ಮ ಜೊತೆಗೆ ಮಾತಾಡ್ತಾರೆ. ಟೆರರಿಸ್ಟ್ಗಳು ಹೇಳಿದ್ದಾರೆ ಮೋದಿ ಕೋ ಬೋಲೋ ಅನ್ನುವಂತಹ ಮಾತನ್ನು ಹೇಳಿ ಇದು ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಅವರ ಕುಟುಂಬಸ್ಥರನ್ನ ಕೊಲ್ಲಬೇಕಾದ್ರೆ ಪಲ್ಲವಿ ಎನ್ನುವಂತಹ ಈ ಮಾತನ್ನು ಹೇಳಿದ್ರು ಸರ್. ಅಲ್ಲಲ್ಲ, ಇದನ್ನು ನಾನು ಇಷ್ಟೇ ಹೇಳೋದು, ಈ ಎಲ್ಲ ಸಂಗತಿಗಳ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಅಲ್ಲಿನ ಗೃಹ ಮಂತ್ರಿಗಳಿದ್ದಾರೆ, ಲೆಫ್ಟಿನೆಂಟ್ ಗವರ್ನರ್ ಇದ್ದಾರೆ ಮತ್ತು ಮುಖ್ಯಮಂತ್ರಿಗಳಿದ್ದಾರೆ, ಅವರು ಮಾಡ್ತಾ ಇದ್ದಾರೆ. ಅದಾದ ನಂತರ ಸಂಪೂರ್ಣ ವಿವರವನ್ನು ನಾವು ನಿಮ್ಗೆ ಕೊಡ್ತೀವಿ.